ಪ್ರಶಾಂತ್ ಎಸ್ ನಾಗ್ನೂರಿ, ಟಿವಿ G2 ಕನ್ನಡ ಚಾನೆಲ್, ಹುಕ್ಕೇರಿ. ಕ್ಷೇಮಾಭಿವೃದ್ಧಿ ಸಂಘದ ಹುಕ್ಕೇರಿ ತಾಲೂಕು ಘಟಕದ ರಾಜ್ಯಾಧ್ಯಕ್ಷರ ಅಪ್ಪಣೆಯ ಮೇರೆಗೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಇವತ್ತು ಆದೇಶ ಪ್ರತಿಯನ್ನು ನೀಡಲಾಯಿತು. ಈ ಆದೇಶ ಪ್ರತಿಯನ್ನು ನಿಜವಾದ ಪತ್ರಕರ್ತರಿಗೆ ಮಾತ್ರ ಸಂಘಟನೆ ನೀಡಲಾಗ್ತದೆ. ಅದು ನಮಗೆಲ್ಲ ಗೊತ್ತಿದ್ದ ವಿಷಯ. ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಘಟನೆ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ, ಸರ್ಕಾರೇತರ ಕೆಲಸಗಳನ್ನು ನಮ್ಮ ಒಂದು ತಾಲೂಕಿನ ಸಂಘಟನೆಯ ಒಂದು ಪದಾಧಿಕಾರಿಗೆ ಅಧಿಕಾರಿಗಳು ತಿಳಿಸ್ತಕ್ಕಂಥ ಒಂದು ವಿಷಯಗಳನ್ನು ತಾವು ಮಾಡಬೇಕು. ಕೆಲವೊಂದು ಪತ್ರಕರ್ತರಿಗೆ ಮಾತ್ರ ಸೀಮಿತವಾದಂಥ ಒಂದು ಅಧಿಕಾರಿಗಳು ಅದನ್ನು ತಾವು ಬಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಮತ್ತು ವಾಹಿನಿಯ ಪತ್ರಕರ್ತರನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ನೀವು ಅಧಿಕಾರಿಗಳಾದಂಥ ತಾವು ವಿಷಯಗಳನ್ನು ಮುಟ್ಟಿಸಿ ಆ ಒಂದು ಕೆಲಸಕ್ಕೆ ಬರುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ದಯಮಾಡಿ ನೀವು ಅಧಿಕಾರಿಗಳು ತಪ್ಪು ಮಾಡಬೇಡ್ರಿ. ಎಲ್ಲ ಪತ್ರಕರ್ತರನ್ನು ಒಟ್ಟುಗೂಡಿಸಿ ಒಂದು ಸಭೆಗೆ ಕರೆಸಿ ಅವರಿಗೆ ಸುದ್ದಿ ಮಾಡೋಕ್ಕೆ ಅನುವು ಮಾಡಿ ಕೊಡ್ರಿ ಅಂತೇಳಿ ಸಂಘಟನೆಯಿಂದ ಮತ್ತು ಎಲ್ಲ ಪದಾಧಿಕಾರಿಗಳ ಮುಖಾಂತರ ತಮ್ಮಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಸಂಘಟನೆ 6ನೇ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರು ಹಾಗೂ ಯೂಟ್ಯೂಬ್ ಚಾನಲನ್ನು ಹೊಂದಿದಂಥ ಒಂದು ಇದ್ದಾರೆ. ತಾವೆಲ್ಲ ಒಂದು ಪತ್ರಕರ್ತರನ್ನ ಗಮನಕ್ಕೆ ತೆಗೆದುಕೊಂಡು ಅಧಿಕಾರಿಗಳು ನಮಗೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಫೀಸಲ್ಲಿ ಹೋದ ಕೂಡಲೇ ನಮ್ಮದು ಆದ ಒಂದು ಇದು ಐತೆ, ಒಂದು ಪತ್ರಕರ್ತರ ಕೂಡಲೇ ಒಂದು 6ನೇ ಪತ್ರಿಕೆಗಳು ಇದ್ದಾವೆ. ಅದಕ್ಕಾಗಿ ನಮ್ಮನ್ನು ಪತ್ರಕರ್ತರ ಒಂದು ವಾರ ಒಂದು ತಿಂಗಳ ಗಂಟೆಗೆ ಆ ಪತ್ರಿಕೆ ಓದೈತಿ. ಇವತ್ತು ಹಂಗಲ್ಲ. ಇವತ್ತು ಡಿಜಿಟಲ್ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗೈತದ ಮೂಲೆಗೆ ಪ್ರತಿಯೊಬ್ಬ ಕಡೆ ವ್ಯಕ್ತಿಗೆ ಮುಟ್ಟಿಸುವಂಥ ಕಾರ್ಯನ ಎಲ್ಲ ಮಾಧ್ಯಮ ಏನಂತ ಡಿಜಿಟಲ್ ಮೀಡಿಯಾ ಏನೈತಿ ಕೆಲಸ ಮಾಡೋದು. ಈ ನಿಟ್ಟಿನೊಳಗೆ ಟಿವಿನ ನೋಡುವಂಥ ಮಂದಿ ಕಡಿಮೆ ಆಗೈತಿ. ಈಗ ಬರೀ ಒಂದು ಮೊಬೈಲ್ ಒಂದು ಕೈಯಾಗಿತ್ತಂದ್ರೆ ಇನ್ನು ಬರುವಂಥ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ಹೊಸ ಥರದವರು ಡೈರೆಕ್ಟು ಮೊಬೈಲ್ದಾಗ ಎಲ್ಲ ನೀವು ಧಾರಾವಾಹಿ